ಆಧುನಿಕ ಯೋಗದ ಎಲ್ಲ ಯೋಗದ ಪ್ರಕಾರಗಳನ್ನು ಕುರಿತು ಅಷ್ಟಾಂಗ ಯೋಗವನ್ನು ನಮ್ಮ ಮುಂದೆ ದಿಂಬಾಸನ ಧನುರಾಸನದ ಮುಂದಿನ ಹಂತ ಇದು. ಧನುರ್ ಅಂದರೆ ಬಿಲ್ಲು ಮಾಡಿಕೊಳ್ಳುವ ನರಳಬೇಕಾದನ ಸಾಧನೆಯಲ್ಲಿ ಚಿಂತನೆ ಇದ್ದಾರೆ. ಇನ್ನೂ ಜೋರಾಗಿ ತಪ್ಪಾಳೆ ತಪ್ಪಾಳೆ. ನೋಡಿ, ಬಹಳ ಚಟುವಟಿಕೆ ಹೋಗಿ ಇದರ ರೆಕಾರ್ಡ್ ಕೂಡ ಇವಳ ಸಿಂಚನಲ್ಲ ಹೆಸರಿನಲ್ಲೇ ಇರೋದು. ಇದೇ ಸ್ಥಿತಿಯಲ್ಲಿ ಇದರ ರೆಕಾರ್ಡ್ ಕೂಡ ಅವಳಿದೆ ನೋಡಿ. ಅದರಲ್ಲಿ ಅವಳು ಯಶಸ್ವಿ ಆದರೆ ಇದು ಕೂಡ ಒಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಹೆಚ್ಚು ಹೊತ್ತಿರ್ಲಿಕ್ಕೆ ಆಸನಕ್ಕೆ ತಯಾರಾಗಿದ್ದಾಳೆ. ಮೃಗ ಮುಖಾಸನ. ನಮಗೆ ಆ ಹೆಸರೇ ಹೇಳ್ತದೆ ಮೃಗದ ಜಿಂಕೆಯ ಹೋಲುವಂತಹ ಒಂದು ಕ್ರಿಯೆ ಜಿಂಕೆಯನ್ನ. ಇದೆಲ್ಲ 3 ಆಸನಗಳು ಒಂದಕ್ಕೊಂದು ಪೂರಕವಾಗಿ ಮಾಡುವಂತಹ ಆಸನಗಳು. ನಿವೃತ್ತ ಉಪಾಧ್ಯಾಯರು ಹಾಗೆ ನಿವೃತ್ತ ಶ್ರೀಯುತ ಜೋಯಫ್ ಮಾಸ್ಟರ್ ಇದ್ದಾರೆ, ಆಶಿಸೋಣ. ಸಂಜೆ ಮತ್ತು ಬೆಳಿಗ್ಗೆ ಯೋಗಾಭ್ಯಾಸವನ್ನು ಮಾಡುತ್ತೇನೆ. ನಾನು ಮೊದಲು ಮಾಡಿದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಅದರಲ್ಲಿ ರೊಟೇಷನ್ 10 times in 1 minute ಮತ್ತು ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್. ಅದರಲ್ಲಿ ತುಂಬ ಆಸನಗಳನ್ನು ಮಾಡಿ ರೆಕಾರ್ಡ್ ಮಾಡಿದ್ದು. ಆದ ಮೇಲೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅದನ್ನು ನಾನು ಸ್ಲೈಡಿಂಗ್ ನೀರಲಂಬ ಪೂರ್ಣ ಚಕ್ರಾಸನದಲ್ಲಿ ಮಾಡಿದ್ದು. ಹಾಗೂ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಅದರಲ್ಲಿ ನೀರಲಂಬ ಪೂರ್ಣ ಚಕ್ರಾಸನದಲ್ಲಿ 10 ಸಲ 1 ನಿಮಿಷಕ್ಕೆ ಮಾಡಿದ್ದು. ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ರೊಟೇಷನ್ ಚೆಸ್ಟ್ ಸ್ಟ್ಯಾಂಡಿಂಗ್ ರೊಟೇಷನ್ 25 ಸಲ ಮಾಡಿದ್ದು. ಅದರಲ್ಲಿ ವಿಶ್ವ ದಾಖಲೆ ಆಯಿತು. ಧನ್ಯವಾದಗಳು. ಎಷ್ಟು ಖುಷಿ ಆಯ್ತಿದಪ್ಪ ನಿಮಗೆ? ನನಗೆ ತುಂಬ ಖುಷಿ ಆಯಿತು. ಇನ್ನು ಏನು ಮಾಡಬೇಕು ಅಂತ, ಮುಂದೆ ಏನು ಮಾಡಬೇಕು ಅಂತ? ರೆಕಾರ್ಡ್ ಮುಂದೆ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತಿದ್ದೇನೆ. ಥ್ಯಾಂಕ್ ಯು.